ಒಳ ಮೀಸಲಾತಿಗಾಗಿ ನೂರಾರು ಮಾದಿಗರಿಂದ ತಮಟೆ ಚಳವಳಿ. ಬೆಳಗಾವಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನಂತೆ ತಕ್ಷಣವೇ ರಾಜ್ಯ ಸರ್ಕಾರದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ಬೆಳಗಾವಿಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಬಣದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು ಎಂ ಗುರುಮೂರ್ತಿ ಶಿವಮೊಗ್ಗ ನಿರ್ದೇಶನದಂತೆ ಬೆಳಗಾವಿಯಲ್ಲಿ ನೂರಾರು ಮಾದಿಗ ಸಮಾಜದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಉದ್ಯಾನವನದಿಂದ ತಮಟೆ ಬಾರಿಸುತ್ತಾ ಪಾದಯಾತ್ರೆ ಮಾಡುವ ಮೂಲಕ ಚೆನ್ನಮ್ಮ ವೃತ್ತದಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯ್ದು ಒಳ ಮೀಸಲಾತಿ ನೀಡುವಲ್ಲಿ ವಿಳಂಬ ಮಾಡುತ್ತಿರುವುದು ಸರಿಯಲ್ಲ. 30 ವರ್ಷಗಳಿಂದ ನಾವು ಸಾಮಾಜಿಕವಾಗಿ ಒಳ ಮೀಸಲಾತಿಗಾಗಿ ಹೋರಾಟ ಮಾಡುತ್ತಾ ಬಂದಿದ್ದೇವೆ. ಆದರೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಈಗ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಗೆ ಆದೇಶ ಮಾಡಿದರೂ ಹಿಂದುಳಿದ ನಾಯಕ, ದಲಿತ ನಾಯಕ ಅಂತ ಹೇಳಿಕೊಳ್ಳುವ ಈಗಿನ ಮುಖ್ಯಮಂತ್ರಿಯವರು ಇದೇನಾ ನೀವು ದಲಿತರ ಪರವಾಗಿ ಇರೋದು ಎಂದು ಮಾದಿಗ ಸಮಾಜದ ಮುಖಂಡರು ಹರಿಹಾಯ್ದರು. ಇವತ್ತು ಕೇವಲ ಜಿಲ್ಲಾ ಮಟ್ಟದಲ್ಲಿ ತಮಟೆ ಚಳುವಳಿ ಮಾಡುತ್ತಿದ್ದೇವೆ. ನಮಗೆ ಒಳ ಮೀಸಲಾತಿ ಜಾರಿಗೊಳಿಸದಿದ್ದರೆ ಮುಂದಿನ ದಿನದಲ್ಲಿ ತಮ್ಮ ಮನೆಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡ ಪ್ರಶಾಂತ್ ರಾವ್ ಹೈವಳೆ, ರಾಜ್ಯ ಸಂಚಾಲಕರಾದ ರಮೇಶ್ ಮಾಧರ, ರಾಜ್ಯ ಅಲ್ಪಸಂಖ್ಯಾತರ ಘಟಕ ಅಧ್ಯಕ್ಷರಾದ ರಫೀಕ್ ಬೋಕ್ರೆ, ರಾಜ್ಯ ಮಹಿಳಾ ಸಂಚಾಲಕ ಕಮಲವ್ವ, ಕರಮ್ಮನವರ ಸಲಹಾ ಸಮಿತಿ ಸಂಚಾಲಕ ಬಸವರಾಜ್ ಕಡಾಪುರ, ಯಮನಪ್ಪ ಕರಬನ್ನವರ್, ದಲಿತ ಮುಖಂಡ ಸತ್ಯಪ್ಪ ಕರವಾಡಿ, ರವಿ ಕಡಕೋಳ, ಬಸವರಾಜ್ ಮೇಸ್ತ್ರಿ ಸೇರಿದಂತೆ ಇನ್ನುಳಿದ ಮಾದಿಗ ಸಮಾಜದ ಮುಖಂಡರು, ಮಹಿಳೆಯರು ತಮಟೆ ಚಳುವಳಿಯಲ್ಲಿ ಭಾಗಿಯಾಗಿದ್ದರು. ವರದಿ ನಾಗನಗೌಡ ಶಂಪಾಟೀಲ, ವಿಜಯ್ ವಾಯ್ಸ್ ನ್ಯೂಸ್ ಕನ್ನಡ, ಬೆಳಗಾವಿ. ಪರಿಶಿಷ್ಟ ಜಾತಿ ಒಳಗಿನ ಉಪಜಾತಿಗಳಿಗೆ ಏನು ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಆದರೂ ಕೂಡ ಇನ್ನೂವರೆಗೆ ರಾಜ್ಯ ಸರ್ಕಾರ ಅದರ ಬಗ್ಗೆ ಯಾವುದೇ ವಿಚಾರವನ್ನು ಹೊರಹಾಕ್ತಾ ಇಲ್ಲ. ಹೀಗಾಗಿ ನಮ್ಮ 30 ವರ್ಷದಿಂದ ಹೋರಾಟವನ್ನು ನಮ್ಮ ಮಾದಿಗ ಸಮಾಜ ಮಾಡ್ತಾ ಬರ್ತಾ ಇದೆ. ಅದೇ ರೀತಿಯಾಗಿ ನಮಗೆ ಎಲ್ಲೂ ನ್ಯಾಯ ಸಿಗ್ತಾನೇ ಇಲ್ಲ. ಮೊನ್ನೆ ನಡೆದಿರ್ತಕ್ಕಂಥ ಹುಬ್ಬಳ್ಳಿಯ ಸಮಾವೇಶದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆಗಮಿಸಿ ಒಂದು ಮಾತನ್ನು ಹೇಳ್ತಾರೆ, ನಾನು ಅಹಿಂದ ನಾಯಕ, ನಾನು ಮಾದಿಗರ ಪರವಾಗಿ ಇದ್ದೀನಿ, ನಿಮಗೆ ನ್ಯಾಯವನ್ನು ಕೊಡಿಸ್ತೀನಿ ಅಂತ ಭರವಸೆಯನ್ನು ತಾವು ಕೊಟ್ಟಿದ್ರಿ ನಮಗೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಅಹಿಂದ ನಾಯಕರು, ನೀವು ಮಾದಿಗರೇ ನ್ಯಾಯವನ್ನು ಕೊಡಿಸ್ತೀರಾ ಅಂತಕ್ಕಂಥದ್ದನ್ನು ನಾವು ಒಪ್ಕೊಳ್ಬೇಕಾದ್ರೆ ನೀವು ಒಳ ಮೀಸಲಾತಿನ ಜಾರಿ ಮಾಡಲೇಬೇಕು. ಇಲ್ಲದೇ ಇದ್ದರೆ ನೀವು ಕುರ್ಚಿಯನ್ನು ಬಿಟ್ಟು ಇಳಿಲೇಬೇಕು. ಹೀಗಾಗಿ ನೀವು ಒಳ ಮೀಸಲಾತಿನ ಜಾರಿ ಮಾಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ. ಸಿದ್ದರಾಮಯ್ಯರಿಗೆ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಬರುವ ಏನೋ ಒಂದು ಅನಾಹುತಕ್ಕೆ ತಾವೇ ಕಾರಣ ಆಗ್ಬೋದು. ಸಿದ್ದರಾಮಯ್ಯ ಸಾಹೇಬ್ರೆ, ತಾವು ಅಹಿಂದ ನಾಯಕರಂತ ತೋರಿಸ್ಕೋಬೇಕಾದ್ರೆ ದಯಮಾಡಿ ಇದನ್ನು ಈ ಕೂಡಲೇ ನೀವು ಒಳ ಮೀಸಲಾತಿನ ಜಾರಿಗೆ ಮಾಡಬೇಕಂತ ಮೇಡಮ್, ಈಗ ಸಿದ್ದರಾಮಯ್ಯನವರು ಎಲೆಕ್ಷನ್ ಇದ್ದಾಗ ಒಂದು ಮಾತು ಹೇಳಿದ್ರು, ನಾವು ದಲಿತರ ಪರವಾಗಿ ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತೇಳಿ. ಯಾಕೆ ಈ ಮೀಸಲಾತಿ ಬಗ್ಗೆ ಯಾಕೆ ಹಿಂದೇಟು ಅಂತ ಭರವಸೆಯನ್ನು ಕೊಟ್ಟಿಲ್ಲ. ಹೇಳುವಂಥ ಮಾತುಗಳೆಲ್ಲ ಭರವಸೆ ಮಾತುಗಳು ಅಂತ ತಮ್ಗೆ ಗೊತ್ತೇ ಇದೆ. ಅದೇ ರೀತಿಯಾಗಿ ಅವರು ಯಾವುದೇ ರೀತಿ ಇನ್ನೂವರೆಗೂ ಸರ್ಕಾರ ಬಂದು 1 ವರ್ಷ ಆದರೂ ನಮ್ಗೆ ನ್ಯಾಯ ಕೊಡ್ತಾನೆ ಇಲ್ಲ. ತಮ್ಮ ಹೆಸರು ಹೇಳಿ. ಕಮಲಾ ಕರಮ್ನವರ, ರಾಜ್ಯ ಸಂಚಾಲಕರು. ಸಾಮಾಜಿಕವಾಗಿ ಹಿಂದುಳಿದಿದೆ. 30 ವರ್ಷಗಳಿಂದ ನಾವು ಎಲ್ಲ ಥರ ಪಾದಯಾತ್ರೆ ಮಾಡಿದೆವು, ಬೈಕ್ ರ್ಯಾಲಿ ಮಾಡಿದೆವು, ಮತ್ತು ನಾವು ನಮಸ್ಕಾರಗಳನ್ನು ಹಾಕಿರೋನು ನಮ್ಮ ಕಡೆ, ನಮ್ಮ ಸಮಾಜ ಕಡೆ ಸರ್ಕಾರ ಒಟ್ಟ ನೋಡುವತ್ತು. ಆ ಕಾರಣಗಳಿಂದ ಮೊನ್ನೆ ತಾನೇ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ದಿಂದ ನಮ್ಮಂತೆ ನ್ಯಾಯ ಸಿಕ್ಕಿದೆ. ಈ ಒಂದು ಸರ್ಕಾರ ನನಗನ್ನಿಸ್ತದ ಪಾಸಿಟಿವ್ ಆಗೈತಿ. ಈ ಒಂದು
ನ್ಯಾಯ ನಮಗೆ ದೊರಕಿಸಿಕೊಡ್ತೈತಿ. ಈ ಒಂದು ಸಮಾಜದಲ್ಲಿ 101 ಜಾತಿಗಳದಾವ, ಎಲ್ಲ ಅಣ್ಣತಮ್ಮರಾಗಿದ್ದೀವಿ. ಆದ್ರೆ ಜನಸಂಖ್ಯೆ ಹೆಚ್ಚಿರೋದ್ರಿಂದ ನಾವು ಅಣ್ಣನ ಸ್ಥಾನದಲ್ಲಿ ಇದ್ದು ತಮ್ಮಗಳನ್ನು ನಾವು ಯಾರನ್ನೂ ಬಿಟ್ಟಿಲ್ಲ. ಅವರಿಗೆ ನಾವು ನ್ಯಾಯಯುತವಾಗಿ ತಗೊಂಡು ಹೊಂಟಿದ್ದೀವಿ. ಮತ್ತು ಒಂದು ಚಿಕ್ಕ ಜಾತಿಯವರು ಈ ಒಂದು ಜಾತಿ ವಿರೋಧ ಏನಾದರೂ ಚಟುವಟಿಕೆ ನಡೆಸಿದ್ದಾರ, ಅವರೆಲ್ಲ ನಮ್ಮ ತಮ್ಮಗಳಂತ ತಿಳಿದ ಇದೊಂದು ನಾವು ನಮ್ಮ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತೀವಿ. ಏನಾದರೂ ಮಾಡಿ ಈ ಸದಾಶಿವ ಆಯೋಗ ಜಾರಿಗೆ ತರಬೇಕಂತ ನಮ್ಮ ಮುಖಂಡರ ಪರವಾಗಿ ಹಾಗೂ ಈ ಒಂದು ಬೆಳಗಾವಿ ಜಿಲ್ಲೆಯ ಸಮಸ್ತ ಇವತ್ತು ಚಿಕ್ಕೋಡಿಯಲ್ಲಿ ನಮ್ಮ ಸಮಾಜದವರು 5 ತಾಲೂಕಿನಿಂದ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲಿ 11 ತಾಲೂಕುಗಳು ಕೂಡಿ ನಾವು ಪ್ರತಿಭಟನೆ ಮಾಡಿದ್ದು. ಸಾಕಷ್ಟು ನಮ್ಮ ರಾಜ್ಯಾಧ್ಯಕ್ಷರಾದ ರಮೇಶ್ ಮಾದರ್ ಅವರು, ಬಸು ಅವರು, ನಮ್ಮ ಸಮಾಜ ಇವರೆನ್ನದೇ ಅರವಳ್ಳಿಯವರು ಹಾಗೂ ಈ ಒಂದು ಸಮಾಜ ಯರಗಟ್ಟಿಯಿಂದ ಬಂದಿದ್ದಾರೆ, ಸೌದತ್ತಿಯಿಂದ ಬಂದಿದ್ದಾರೆ, ಈ ಒಂದು ಹುಕ್ಕೇರಿಯಿಂದ ಬಂದಿದ್ದಾರೆ, ಖಾನಾಪುರದಿಂದ ಬಂದಿದ್ದಾರೆ, ಈ ಒಂದು ಗೋಕಾಕದಿಂದ ಎಲ್ಲ ಬಂದು ಈ ಶಾಂತಿಯುತವಾಗಿ ನಮ್ಮ ಮಾನವ ಸರಪಳಿ ಮುಖಾಂತರ ಈ ಒಂದು ಸರ್ಕಾರಕ್ಕೆ ನಮ್ಮ ಕಳಕಳಿಯಿಂದ ಬೇಡಿಕೆ